ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ರಾಜ್ಯೋತ್ಸವ ಸಿದ್ಧತೆಯ ಪೂರ್ವಭಾವಿ ಸಭೆ ನಡೆಸಲಾಯಿತು ಹಾಗೂ ಕನ್ನಡ ಭಾಷೆಯ ಬೋರ್ಡ್ಗಳನ್ನು ಕಡ್ಡಾಯವಾಗಿ ಬೆಳಗಾವಿಯಲ್ಲಿ ಬಳಕೆ ಮಾಡಬೇಕು ಅಂತ ಕಾರ್ಪೊರೇಷನ್ಗೆ ಮುತ್ತಿಗೆ. ಇಂದು ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ವಾಜೀದ್ ಹಿರೇಕುಡಿ ಅವರ ನೇತೃತ್ವದಲ್ಲಿ ಬರುವ ನವೆಂಬರ್ 1ರಂದು ಆಚರಿಸಲಾಗುವ ಕನ್ನಡಿಗರ ಹಬ್ಬ ಕನ್ನಡ ರಾಜ್ಯೋತ್ಸವದ ಸಿದ್ಧತೆಯ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ತಾಲೂಕಾ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು. ಸಭೆಯ ನಂತರ ಬೆಳಗಾವಿಯಲ್ಲಿ ಕನ್ನಡ ಭಾಷೆಯ ಬೋರ್ಡ್ಗಳನ್ನು ಕಡ್ಡಾಯವಾಗಿ ಬಳಕೆಯಾಗಬೇಕು, ಸರ್ಕಾರದ ಆದೇಶ ನೀಡಿದರೂ ಅದರ ಪಾಲನೆ ಮಾತ್ರ ಆಗುತ್ತಿಲ್ಲ ಅಂತ ಕಾರ್ಪೊರೇಷನ್ಗೆ ಮುತ್ತಿಗೆ ಹಾಕಿ ಮನವಿಯನ್ನ ಸಲ್ಲಿಸಲಾಯಿತು. ಸಿದ್ದರಾಮಯ್ಯನವರು ಕನ್ನಡಿಗರು ಅಂತ ಹೇಳಿ ಹಾಕಿ ಬಂದ ನಂತರ ಬೆಳಗಾವಿ ಸಾಕಷ್ಟು ಬಾರಿ ಮರಾಠಿ ಬೋರ್ಡ್ ಕಾಣ್ತಾವ್, ಎಲ್ಲರೂ ಒಂದರ ಕನ್ನಡ ಬೋರ್ಡ್ ಕಾಣಿಸ್ತಾ ಇಲ್ಲ ಅಂತ ನಮಗೆ ನಾವು ಎಷ್ಟೆಂತ ಹೋರಾಟ ಮಾಡಿ ನಿಮ್ಗೆ ಪ್ರಾಣ ಕೊಡಕ್ಕೆ ನಾವು ರೆಡಿ ಇದೀವಿ. ಆದ್ರೆ ಕನ್ನಡ ಮಾತ್ರ ಇಲ್ಲಿ ಬಿಟ್ಟು ಕೊಡೋದಿಲ್ಲ, ಕನ್ನಡ ಮಾತ್ರ ಹಾಕ್ಬೇಕು. ಬೇರೆ ಯಾವ್ದಾರ ಇನ್ನು ಮೇಲೆ ಮರಾಠಿ ಬೋರ್ಡ್, ಇಂಗ್ಲಿಷ್, ಉರ್ದು ಯಾವ್ದಾರ ಬೋರ್ಡ್ ಅನ್ನು ಹಾಕಿದ್ರು ಕೂಡ ಯಾವುದೂ ಹಬ್ಬ ಬರಲಿ ಹರಿದಾಕುವಂತ ಕೆಲಸ ಇನ್ನು ಮೇಲೆ ಮಾಡೇ ಮಾಡ್ತೀವಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ವಾಜೀದ್ ಹಿರೇಕುಡಿ ಅಂತ ನಾನು ಹೇಳುದು.